ವೆಲ್ಕಮ್ ಬ್ಯಾಕ್. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯವರು ಗುದ್ದು ಕೊಟ್ಟಿದ್ದಾರೆ. ಅಂದರೆ ಟ್ವೀಟ್ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಿದ್ದು ಟಾಂಗ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರು ಸಿದ್ದರಾಮಯ್ಯವರು. ನಮ್ಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯವರ ಆರೋಪದ ಹಿನ್ನೆಲೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಸರ್ಕಾರದೊಂದಿಗೆ ಸಹಕರಿಸಿ ಎಂದಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಈಗ ಎಚ್.ಡಿ.ಕೆಗೆ ಟ್ವೀಟ್ ಮಾಡಿ ಸಿದ್ದರಾಮಯ್ಯವರು ತಿರುಗೇಟು ಕೊಟ್ಟಿದ್ದಾರೆ. ಬುದ್ಧಿ ಹೇಳುವವರು ಈ ಸುದ್ದಿಗಳನ್ನೊಮ್ಮೆ ಓದಲಿ, ಲೋಪಗಳನ್ನು ಎತ್ತಿ ತೋರಿಸದೆ ಸಹಕರಿಸಬೇಕಂತೆ. ಆಶಾ ಕಾರ್ಯಕರ್ತರ ಮುಷ್ಕರ, ಪೌರ ಕಾರ್ಮಿಕರಿಂದ ಮುಷ್ಕರಕ್ಕೆ ಸಿದ್ಧತೆ. ಇನ್ನೊಂದು ಕಡೆ ಎಲ್ಲ ಬೆಳವಣಿಗೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ. ಆಶಾ ಕಾರ್ಯಕರ್ತರ ಮುಷ್ಕರ, ಪೌರ ಕಾರ್ಮಿಕರಿಂದ ಮುಷ್ಕರಕ್ಕೆ ಸಿದ್ಧತೆ ಆಗ್ತಿದೆ. ಕೆಎಸ್ಆರ್ಟಿಸಿ ನೌಕರರಿಗೆ ಸಂಬಳ ರಹಿತ ಕಡ್ಡಾಯ ರಜೆ ಕೊಡ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ವೈದ್ಯರು, ನರ್ಸ್ಗಳ ಕೊರತೆ ಇದೆ. ಇದು ನಮ್ಮ ಸರ್ಕಾರದ ಕಾರ್ಯವೈಖರಿ. ಈ ಲೋಪಗಳನ್ನು ಎತ್ತಿ ತೋರಿಸದೆ ಸಹಕರಿಸಬೇಕಂತೆ. ಬುದ್ಧಿ ಹೇಳೋರು ಈ ಸುದ್ದಿಗಳನ್ನು ಒಮ್ಮೆ ಓದಲಿ. ಟ್ವೀಟ್ ಮಾಡಿ ಎಚ್.ಡಿ.ಕೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯವರು. ಈ ಮೂಲಕ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಎಚ್.ಡಿ. ಕುಮಾರಸ್ವಾಮಿ ಅವರ ಮರು ಟ್ವೀಟ್ಗೆ ಇವರು ಇನ್ನೊಂದು ಟ್ವೀಟ್ ಮಾಡಿ ಈ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಖರ್ಚಾಗಿರ್ತಕ್ಕಂಥ ಹಣ 3,322 ಕೋಟಿ ರೂಪಾಯಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರದೇ ಆದಂಥ ಅಬ್ಸರ್ವೇಷನ್ 2 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಬೆಲೆ. ಅದರಲ್ಲಿ ಲೂಟಿ ಹೊಡಿತಾವ್ರೆ. 815 ಕೋಟಿಗೆ ಲೆಕ್ಕ ಇಲ್ಲ. ಇದು ಕರಪ್ಷನ್ ಅದನ್ನೇ ಇನ್ನೇನಂತ ಕರಿಬೇಕು. ಮಾರುಕಟ್ಟೆ ಬೆಲೆ ಪ್ರಕಾರ 1,163.65 ಕೋಟಿ ಆಗಬೇಕಾಗಿದೆ. ಅವ್ರು ಮಾಡಿರೋದು 3,392 ಕೋಟಿ ಅಂತ ಆಪಾದನೆಗಳೇನಿದ್ದಾವೆ ಅದು ಪುನಃ ಬರದೇ ಇರತಕ್ಕಂಥದ್ದಕ್ಕೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ನ ಹಲವಾರು ನಾಯಕರುಗಳನ್ನ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಲ್ಲಿ ಅವರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರುಗಳನ್ನು ನಿಮ್ಮ ಒಂದು ಟಾಸ್ಕ್ ಕಮಿಟಿಗಳಲ್ಲಿ ಅವರನ್ನೂ ಸಹ ಸೇರ್ಪಡೆ ಮಾಡಿ ಸದಸ್ಯತ್ವವನ್ನು ಕೊಟ್ಟು, ನಮ್ಮ ಪಕ್ಷದ ನಾವೇನು ಯಾವುದೇ ರೀತಿಯ ನಿಮ್ಮ ಮೇಲೆ ಅಪಾದನೆ ಮಾಡಲ್ಲ, ನಮಗೆ ವಿಶ್ವಾಸ ಇದೆ, ಜನತೆಯ ಜೀವ ಮುಖ್ಯ. ಇವತ್ತು ವಿರೋಧ ಪಕ್ಷಗಳು ಈ ರೀತಿಯ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಈ ಕ್ಷಣದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ. ವಿರೋಧ ಪಕ್ಷದ ನಾಯಕರನ್ನು ನಿಮ್ಮ ಪ್ರತಿನಿತ್ಯದ ಸಭೆಗಳಲ್ಲಿ ಅವರಿಗೂ ಒಂದು ಆಹ್ವಾನ ಕೊಟ್ಟು ಸರ್ಕಾರದಿಂದ ಏನು ಹಣವನ್ನು ಖರ್ಚು ಮಾಡ್ತಾ ಇದ್ದೀರಿ ಆ ಒಂದು ಟ್ರಾನ್ಸ್ಪರೆನ್ಸಿಯನ್ನ, ಇವತ್ತು ಪಾರದರ್ಶಕತೆಯನ್ನ ಜನತೆಯ ಮುಂದೆ ಇಡ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷದ ನಾಯಕರುಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಅವ್ರಿಗೂ ಅವರ ಗಮನಕ್ಕೆ ತರತಕ್ಕಂಥ ಮುಖಾಂತರ ಇವತ್ತು ಆಗಿರ್ತಕ್ಕಂಥ ಅನಾಹುತವನ್ನು ತಪ್ಪಿಸಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕೊರೋನಾ ಸಂದರ್ಭದಲ್ಲಿ ಯಾರ್ದಾರು ಹುಡ್ದಬ್ಬ ಬಂದರೆ ತುಂಬ ಸಿಂಪಲ್ ಆಗಿ ಮನೇಲಿ ಆಚರಣೆ ಮಾಡ್ಕೋತಾರೆ. ಕೆಲವರಂತೂ ಕೊರೋನಾ ವಾರಿಯರ್ಸ್ಗಳ ಜೊತೆ ಹೋಗಿ ಸೆಲೆಬ್ರೇಟ್ ಮಾಡಿಕೊಂಡು ಈ ಮೂಲಕ ಮಾದರಿ ಆಗ್ತಿದ್ದಾರೆ. ಆದರೆ ಇಲ್ಲಿ ನೋಡಿ KMFನ ನಿರ್ದೇಶಕರು ಯಾವ ಮಟ್ಟಕ್ಕೆ ಹುಡ್ದಬ್ಬ ಆಚರಿಸ್ಕೊಂಡಿದ್ದಾರೆ ಅಂತ. KMF ನಿರ್ದೇಶಕ BC ಆನಂದ್ ಹುಟ್ಟುಹಬ್ಬ ದೊಡ್ಡಬಳ್ಳಾಪುರದ ಹಾಲು ಒಕ್ಕೂಟದ ಕಚೇರಿಯಲ್ಲೇ ಆಚರಣೆ ಆಗಿದೆ. ಎಷ್ಟು ಜನ ಇದ್ರು ಅಂತ ನೀವು ಪ್ರಶ್ನೆ ಕೇಳಿದ್ರೆ ಸುಮಾರು 150ಕ್ಕೂ ಹೆಚ್ಚು ಜನರನ್ನ ಸೇರಿಸ್ಕೊಂಡು ಭರ್ಜರಿ ಪಾರ್ಟಿ ಮಾಡಿ ಇದೇ ಡೈರಿಯಲ್ಲಿ 2.25 ಲಕ್ಷ ಲೀಟರ್ ಹಾಲನ್ನು ಶೇಖರಣೆ ಆಗುತ್ತೆ. ಲಕ್ಷಾಂತರ ಜನ ಸೇವಿಸುವಂಥ ಹಾಲಿನ ಕೇಂದ್ರದಲ್ಲಿ ಇವರು ಪಾರ್ಟಿ ಮಾಡ್ತಾರೆ. ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರು ಎಲ್ಲರೂ ಕೂಡ ಇರ್ತಾರೆ. ಕೊರೋನಾ ಕಾಲದಲ್ಲಿ ಬೇಕಾ ಇವೆಲ್ಲ ಅಂತ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಸಂದರ್ಭದಲ್ಲಿ ಭರ್ಜರಿ ಪಾರ್ಟಿ, ಬರ್ತ್ಡೇ ಪಾರ್ಟಿ. BC ಆನಂದ್ ದೊಡ್ಡಬಳ್ಳಾಪುರದ ಹಾಲು ಒಕ್ಕೂಟದ ಕಚೇರಿಯಲ್ಲೇ ನಡೆದಿದೆ. KMFನ ನಿರ್ದೇಶಕರ ಹುಡ್ದಬ್ಬ ಬಂತು ನೋಡಿ. ಏನಿಲ್ಲ, ಯಾವ ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತೊಂದು ಮಗದೊಂದು, ಜೊತೆಗೆ ಭರ್ಜರಿ ಪಾರ್ಟಿ. ಇದರಲ್ಲಿ ಯಾರ್ಯಾರಿದ್ದಾರೆ? ಎಲ್ಲ ದೊಡ್ಡ ದೊಡ್ಡ ನಾಯಕರೇ ಇರೋದು. ಅಲ್ಲಿರೋರೆಲ್ಲ ಕೂಡ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕಾಂಗ್ರೆಸ್ ಸಂಬಂಧಪಟ್ಟವರೆಲ್ಲ ಕೂಡ ಅಲ್ಲೇ ಇದ್ದಾರೆ. ದೊಡ್ಡ ದೊಡ್ಡ ನಾಯಕರು. ಯಾವ ಅಗತ್ಯ ಕ್ರಮಗಳು ಅಲ್ಲಿಲ್ಲ. ದಿನಕ್ಕೆ 2.25 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಸೂಕ್ಷ್ಮ ಪ್ರದೇಶ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಜವಾಬ್ದಾರಿನ ಮರೆತರು ಎಲ್ಲ ಅಧಿಕಾರಿಗಳು. ಮುಗಿತಲ್ಲ, ಕೇಕ್ ಕಟ್ಟಿಂಗು, ಎಂಜಾಯ್ಮೆಂಟು ಎಲ್ಲ ನಡೀತು.
ಇಲ್ಲಿ ಅನುಭವಿಸೋರು ಇನ್ನೇನಾದ್ರು ಎಕ್ಕುಟ್ಟು ಹೋದ್ರೆ ಅಥವಾ ಯಾಮಾರಿದ್ರೆ ಮುಗೀತು ಕತೆ ಜನರದು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನವೀನ್ ದೊಡ್ಡಬಳ್ಳಾಪುರದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ನವೀನ್. ಹರೀಶ್, ಗುಡ್ ಆಫ್ಟರ್ನೂನ್ ನವೀನ್. ಎಲ್ಲರೂ ಸ್ಯಾಡ್ ಸಿಚುವೇಶನ್ ಇರಬೇಕಾದ್ರೆ ಇದೇನಿದೆ ಹ್ಯಾಪಿ ಮೂಮೆಂಟ್? ಎಸ್ ಹರೀಶ್, ಏನು ಬೆಂಗಳೂರು ಡೈರಿ ನಿರ್ದೇಶಕರಾದಂತ BC ಆನಂದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂತ ದೊಡ್ಡಬಳ್ಳಾಪುರ ಡೈರಿ ಒಳಗಡೆ ಸುಮಾರು 150-200 ಜನನ ಸೇರಿಸಿಕೊಂಡು ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ಒಂದು ದುರಂತ ಅಂತಾನೆ ಹೇಳ್ಬೋದಾಗಿದೆ. ಡೈರಿ ಒಳಗಡೆ ಕಾಮನ್ ಟೈಮ್ ಅಲ್ಲಿ ಜನಗಳು ಹೋಗೋದಕ್ಕೆ ಹೆದರ್ತಾರೆ. ಇಷ್ಟೋ ಕೂಡ ಒಂದ್ ಊರಲ್ಲಿ ಯಾವ್ದೋ ಒಂದು ಪಾಸಿಟಿವ್ ಬಂದ್ರು ಸಹ ಊರಿನ 1000 ಲೀಟರ್ ಹಾಲನ್ನ ಚರಂಡಿಗೆ ಚೆಲ್ಲುವಂತ ಒಂದು ಸ್ಥಿತಿಲಿದೆ. ಅಂತ ಸ್ಥಿತಿಲಿದ್ದಾಗ ಇವು ಲಕ್ಷಾಂತರ ಲೀಟರ್ ತಾಲೂಕಿಗೆ ಸಂಬಂಧಪಟ್ಟಂತ ಲಕ್ಷಾಂತರ ಲೀಟರ್ 1000 ಲೀಟರ್ ಹಾಲು ಬರುತ್ತೆ. ಅಂತ ಜಾಗದಲ್ಲಿ ಇವರು ಇಷ್ಟು ಒಂದು ಬೇಜವಾಬ್ದಾರಿಯಿಂದ ಒಂದು ಮಾಸ್ಕ್ಗಳಿಲ್ಲ, ಸಾಮಾಜಿಕ ಅಂತರ ಇಲ್ಲ, ಅಂತದ್ರೊಳಗಡೆ ಇಷ್ಟು ಜನನ ಸೇರಿಸಿ ಇವರು ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಆ ಹಾಲು ಅನ್ನೋಂಥದ್ದು ಇಲ್ಲಿಂದ ಬೆಂಗಳೂರು ಡೈರಿ ಸೇರುತ್ತೆ. ಬೆಂಗಳೂರು ಡೈರಿಯಿಂದ ಪ್ಯಾಕೆಟ್ ಆಗಿ ಸಾವಿರಾರು ಜನ ಕುಡಿಯುವಂತ ಹಾಲದು. ಆ ಹಾಲನ್ನ ಒಂದು ಗಮನದಲ್ಲಾದ್ರೂ ಇಟ್ಕೊಂಡು ಅಟ್ಲೀಸ್ಟ್ ಎಲ್ಲಾದ್ರೂ ಹೊರಗಡೆ ಕನ್ವೆನ್ಷನಲ್ ಹಾಲ್ಗಳಲ್ಲಿ ಮಾಡ್ಬೋದಿತ್ತು, ಫಾರ್ಮ್ ಹೌಸ್ ಗಳಲ್ಲಿ ಮಾಡ್ಬೋದಿತ್ತು, ಮನೆ ಹತ್ರ ಮಾಡ್ಬೋದಿತ್ತು. ಅದು ಬಿಟ್ಟು ಡೈರಿ ಒಳಗಡೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇರೋದು ಸಾರ್ವಜನಿಕರಲ್ಲೂ ಸಹ ಸಾಕಷ್ಟು ಆಕ್ರೋಶಕ್ಕೆ ವ್ಯಕ್ತವಾಗಿರ್ತಕ್ಕಂಥದ್ದು ಹರೀಶ್. ಥ್ಯಾಂಕ್ ಯು ಸೊ ಮಚ್ ನವೀನ್ ಕುಮಾರ್ ಈ ಕ್ಷಣದ ಮಾಹಿತಿಗಾಗಿ. ಅಂತರವನ್ನ